Hi children, how are you? In the previous classes we have discussed about the acid bases salts, right? So the first chapter, once again I would like to recall children, this is chemistry syllabus, okay? Chemical reaction and equation, the chapter has been completely deleted. The second chapter in chemistry, acid bases salts. ಫಸ್ಟ್ ಐ ವುಡ್ ಲೈಕ್ ಟು ಸೇ ಯಾವ್ಯಾವ ಪಾಯಿಂಟ್ಸನ್ನ ಯಾವ್ಯಾವ ಆ್ಯಕ್ಟಿವಿಟಿನ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಡಿ. ಇದರಲ್ಲಿ ಟಾಪಿಕ್ಸ್ ಟು ಬಿ ಕವರ್ಡ್ ಚಾಪ್ಟರ್ ನಂಬರ್ 2 ಆಸಿಡ್ ಬೇಸಸ್ ಸಾಲ್ಟ್ಸ್, ಗೊತ್ತಾಯ್ತಾ? ಅದರಲ್ಲಿ ಟಾಪಿಕ್ಸ್ ಏನೇನು, ಟೀಚಿಂಗ್ ಪಾಯಿಂಟ್ಸ್ ಏನೇನು ಅಂತ. ಇಂಟ್ರಡಕ್ಷನ್, ಓಕೆ, ಅದು ಫಸ್ಟ್ ಟೀಚಿಂಗ್ ಪಾಯಿಂಟ್. ನೆಕ್ಸ್ಟು ಅಂಡರ್ಸ್ಟ್ಯಾಂಡಿಂಗ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್, ಅದು ಸೆಕೆಂಡ್ ಟೀಚಿಂಗ್ ಪಾಯಿಂಟು. ಒಟ್ಟು 4 ಟೀಚಿಂಗ್ ಪಾಯಿಂಟ್ಸ್ ಇದೆ. ಅದರಲ್ಲಿ ಫಸ್ಟು ಇಂಟ್ರಡಕ್ಷನ್ನು, ಸೆಕೆಂಡ್ ಒನ್ ಅಂಡರ್ಸ್ಟ್ಯಾಂಡಿಂಗ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್, ಓಕೆನಾ? ಆಮೇಲೆ ನೆಕ್ಸ್ಟು ಮತ್ತು ಇನ್ನೊಂದು ಟೀಚಿಂಗ್ ಪಾಯಿಂಟು, ವಾಟ್ ಡು ಆಲ್ ಆ್ಯಸಿಡ್ಸ್ ಆ್ಯಂಡ್ ಆಲ್ ಬೇಸಸ್ ಹ್ಯಾವ್ ಇನ್ ಕಾಮನ್, ಅದು ಇನ್ನೊಂದು ಟೀಚಿಂಗ್ ಪಾಯಿಂಟ್. ಇನ್ನೊಂದು ಹೌ ಸ್ಟ್ರಾಂಗ್ ಆರ್ ಆ್ಯಸಿಡ್ಸ್ ಆರ್ ಬೇಸ್ ಸೊಲ್ಯೂಷನ್. ಇವು 4 ಕೂಡ ಸಬ್ ಟಾಪಿಕ್ಸ್ ಬರ್ತವೆ. ಯಾವ್ಯಾವುದು ಮಕ್ಕಳ? ಒಂದು ಇನ್ನೊಂದು ಸರಿ ಹೇಳ್ತೀನಿ ನೋಡಿ, ಇಂಟ್ರಡಕ್ಷನ್, ಗೊತ್ತಾಯ್ತಾ? ಅದರಲ್ಲಿ ಆಮೇಲೆ ನೆಕ್ಸ್ಟು ಅದರಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ದ ಕೆಮಿಕಲ್ ಪ್ರಾಪರ್ಟೀಸ್, ಓಕೆ. ಸೊ ಈ ಅಂಡರ್ಸ್ಟ್ಯಾಂಡಿಂಗ್ ದ ಕೆಮಿಕಲ್ ಪ್ರಾಪರ್ಟಿ ಇದೆಯಲ್ಲ, ಅದು 2.1 ಬರುತ್ತೆ. ಅದರಲ್ಲೇ ನೋಡಿ, ನಿಮಗೆ ಟೆಕ್ಸ್ಟ್ ಬುಕ್ಕನ್ನು ತೆಗೆದು ಹೇಳ್ತೀನಿ. ಸೊ ಫಸ್ಟ್ ಏನಿದೆ ನಿಮಗೆ ಇಂಟ್ರಡಕ್ಷನ್ ಅಂದರೆ ಏನು ಬರುತ್ತೆ ಅಂದರೆ, ನಾನು ನಿಮಗೆ ಪಾಠ ಮಾಡಿದ್ದೇನೆ ಆಲ್ರೆಡಿ. ಏನಂತ? ವಾಟ್ ಆರ್ ಆ್ಯಸಿಡ್ಸ್, ವಾಟ್ ಆರ್ ಬೇಸಸ್, ಓಕೆ, ಕಾಮನ್ ಎಕ್ಸಾಂಪಲ್ ಫಾರ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಅಂತೇಳಿ. ಇದರಲ್ಲಿ 2.1 ಅಂಡರ್ಸ್ಟ್ಯಾಂಡಿಂಗ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಅಂತ. ಈ ವಿಡಿಯೋ ನೋಡಿ, ಇದು ಕಂಪ್ಲೀಟ್ ನಿಮಗೆ ಒಂದು ಪಿಕ್ಚರೈಸೇಷನ್ ಸಿಗುತ್ತೆ. ಅದಕ್ಕೆ ನಿಧಾನಕ್ಕೆ ಹೇಳ್ತಾ ಇದ್ದೀನಿ, ಕನ್ನಡದಲ್ಲೂ ಹೇಳ್ತಾ ಇದ್ದೀನಿ. ಪೇಜ್ ನಂಬರ್ 18, ಯಾವುದು? ಸೆಕೆಂಡ್ ಟೀಚಿಂಗ್ ಪಾಯಿಂಟ್ ಹೇಳ್ತಾ ಇದ್ದೀನಿ ನಾನು. ಯಾವ್ದು ಹೇಳ್ತಾ ಇದ್ದೀನಿ? ಅಂಡರ್ಸ್ಟ್ಯಾಂಡಿಂಗ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಇದರಲ್ಲಿ ನಿಮಗೆ ಎಷ್ಟು ಇದು ಸಬ್ ಟಾಪಿಕ್ಸ್ ಬರ್ತಾವಪ್ಪ ಅಂತಂತಂದರೆ 2.1 ಆ್ಯಕ್ಟಿವಿಟಿ 2.1 ಅದಿಲ್ಲ ನಿಮಗೆ. ಅದೇನು ಮಿಸ್, ಅದು ಏನು ಆ್ಯಕ್ಟಿವಿಟಿ ಅಂದರೆ ಹಂಗೆ ಹೇಳ್ತೀನಿ ಕೇಳ್ಕೊಳ್ಳಿ. ಏನಪ್ಪ ಅಂತಂದರೆ, ಸೊ 2.1 ಆ್ಯಕ್ಟಿವಿಟಿ ಹೇಳ್ತಾ ಇದೆ ಮಕ್ಕಳ. ನೋಟ್ಸನ್ನ ನಿಮಗೆ ಕಂಪ್ಲೀಟ್ ಬರೆದಿದ್ದೀನಿ, ಅದನ್ನು ಕಳಿಸ್ತೀನಿ. ಏನು ಹೇಳ್ತಾ ಇದೆ ನೋಡಿ, ಆಸಿಡ್ಸ್ ಆ್ಯಂಡ್ ಬೇಸಸ್ಸಿಂದ ಲ್ಯಾಬರೇಟರಿ 2.1 ಆ್ಯಕ್ಟಿವಿಟಿ ಇದೆಯಲ್ಲ, ಅದರಲ್ಲಿ 2.1.1 ಯಾಕೆ 2 ತಗೊಂಡಿದ್ದಾನೆ ಅಂದರೆ, ಇದು ಲೆಸನ್ ನಂಬರ್ 2, ಓಕೆ. ಯಾವ ಲೆಸನ್ ಇದು? ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್. ಅದರಲ್ಲಿ ನಾವು ಫಸ್ಟ್ ಟೀಚಿಂಗ್ ಪಾಯಿಂಟ್ ಏನು ಓದ್ತಾ ಇದ್ದೀವಿ ನಾವು? ಕೆಮಿಕಲ್ ಪ್ರಾಪರ್ಟೀಸ್. ಅದಕ್ಕೆ ಅದರಲ್ಲಿ 2 ಅಂದರೆ ಲೆಸನ್ ನಂಬರ್ 2, 1 ಅಂತಂತಂದರೆ ನಾವು ಫಸ್ಟಿಗೆ ಸ್ಟಾರ್ಟ್ ಮಾಡೋದೇ ಇದರಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಅಂತ. ಅದಕ್ಕೆ 2.1. ಅದರಲ್ಲಿ ಏನು ಓದಬೇಕು? ಫಸ್ಟಿಂದ ಏನು ಓದಬೇಕು ನಾವು? ಆಸಿಡ್ಸ್ ಆ್ಯಂಡ್ ಬೇಸಸ್ ಇನ್ ದ ಲ್ಯಾಬರೇಟರಿ. ಈ ಆಸಿಡ್ಸ್ ಆ್ಯಂಡ್ ಬೇಸಸ್ ಇನ್ ದ ಲ್ಯಾಬರೇಟರಿ ಅಂದರೆ ನಿಮಗೆ ಆ್ಯಕ್ಟಿವಿಟಿ ನೋಡ್ಕೊಳ್ಳಿ, 2.1 ಅಂತ ಕೊಟ್ಟಿದ್ದಾರೆ. ಏನು ಮಿಸ್ ಅದು ಅಂತಂತಂದರೆ, ನಾವು ಲ್ಯಾಬಲ್ಲಿ ಸ್ವಲ್ಪ ಸ್ಯಾಂಪಲ್ಸ್ನ ನಿಮಗೆ ತೋರಿಸಿದ್ದೀನಿ. 8ಲ್ಲಾಗಿರಲಿ 9ಲ್ಲಾಗಿರಲಿ ಯಾವ್ಯಾವುದನ್ನು ನೋಡಿದ್ದೀವಿ ನಾವು. ಇಲ್ಲಿ ಕಲೆಕ್ಟ್ ದ ಫಾಲೋಯಿಂಗ್ ಸೊಲ್ಯೂಷನ್ ಅಂತಿದೆ. ಸೊಲ್ಯೂಷನ್ ಅಲ್ಲ, ಅದು ಸ್ಯಾಂಪಲ್ಸ್ ಫ್ರಮ್ ದ ಸೈನ್ಸ್ ಲ್ಯಾಬ್ರೇಟ್ರಿ. ನಿಮಗೆ 9ತಲ್ಲೇ ನಾನು ಹೇಳಿದ್ದೆ ಆಸಿಡ್ಸ್ ಯಾವ್ಯಾವುದು, ಬೇಸಸ್ ಯಾವ್ಯಾವುದು, ಸಾಲ್ಟ್ಸ್ ಯಾವ್ಯಾವುದು ಅಂತ. ನಿಮಗಿಲ್ಲಿ ಏನು ಕೊಟ್ಟಿದ್ದಾರೆ? ಕಲೆಕ್ಟ್ ದ ಫಾಲೋಯಿಂಗ್ ಸ್ಯಾಂಪಲ್ಸ್ ಫ್ರಮ್ ದ ಸೈನ್ಸ್ ಲ್ಯಾಬರೇಟರಿ. ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಸಲ್ಫ್ಯೂರಿಕ್ ಆ್ಯಸಿಡ್, ನೈಟ್ರಿಕ್ ಆ್ಯಸಿಡ್, ಅಸಿಟಿಕ್ ಆ್ಯಸಿಡ್, ಇಷ್ಟು ನಿಮಗೆ ಇವು ಫಾರ್ಮುಲಾಗಳು ಬರಬೇಕು ನಿಮಗೆ. ಫಸ್ಟು ಬೇಸಿಕ್ಕಿಂದ ಹೇಳ್ತಾ ಇದ್ದೀನಿ. ಯಾವ್ಯಾವ ಇದನ್ನು ಆ್ಯಸಿಡ್ಸನ್ನು ನಾವು ನೋಡಬೇಕು ಲ್ಯಾಬಲ್ಲಿ. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಬರೀಬೇಕು, 2 ಟೈಮ್ಸ್ ಬರೆದು ಪ್ರಾಕ್ಟೀಸ್ ಮಾಡಿ. ಸಲ್ಫ್ಯೂರಿಕ್ ಆ್ಯಸಿಡ್ H2SO4, ನೈಟ್ರಿಕ್ ಆ್ಯಸಿಡ್ HNO3, ಅಸಿಟಿಕ್ ಆ್ಯಸಿಡು ವೀಕ್ ಆ್ಯಸಿಡ್ ಮಕ್ಕಳ, ಅದು CH3COOH. ಇಷ್ಟು 4 ಆ್ಯಸಿಡ್ಸ್ ಕೊಟ್ಟಿದ್ದಾರೆ, ಓಕೆ. ಬೇಸಸ್ ಯಾವ್ಯಾವ ಕೊಟ್ಟಿದ್ದಾರೆ ಚಿಲ್ಡ್ರನ್? ಸೋಡಿಯಂ ಹೈಡ್ರಾಕ್ಸೈಡ್ ಕೊಟ್ಟಿದ್ದಾರೆ, ಮತ್ತು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಕೊಟ್ಟಿದ್ದಾರೆ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಕೊಟ್ಟಿದ್ದಾರೆ, ಮತ್ತು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಅಮ್ಮೋನಿಯಂ ಹೈಡ್ರಾಕ್ಸೈಡ್, 5 ಬೇಸಸ್ನ ಕೊಟ್ಟಿದ್ದಾರೆ. 4 ಆ್ಯಸಿಡ್ಸ್ ಕೊಟ್ಟಿದ್ದಾರೆ.
ಇದು ಬೇಸ್ ಕೊಟ್ಟಿದ್ದಾರೆ, 5 ಬೇಸಸ್ ಕೊಟ್ಟಿದ್ದಾರೆ. ಗೊತ್ತಾಯ್ತಾ? ಇವನ್ನೇನು ಮಾಡಬೇಕು ನಾವು, ಸೊ ಅಬ್ಸರ್ವೇಷನ್ ಮಾಡಬೇಕು. ಏನು ಕೆಮಿಕಲ್ ಪ್ರಾಪರ್ಟೀಸ್ ಅಂತಂದರೆ ಏನು ಮಕ್ಕಳ, ಒಂದು ಕಲರ್ ಈಗ ನಾವು ಇಲ್ಲಿ ನೋಡ್ತಕ್ಕಂಥದ್ದು ಕಲರ್ ಚೇಂಜಸ್ನ ನೋಡ್ತಾ ಹೋಗ್ತೀವಿ. ಇಲ್ಲಿ ಟೇಬಲ್ 2.1 ಅಂತ ಟೆಕ್ಸ್ಟ್ ಬುಕ್ಕನ್ನು ನಾನು ಮಾಡುವಾಗ, ವಿಡಿಯೋ ಮಾಡುವಾಗ ನೀವು ನೋಡ್ತಾನೆ ಇರಿ. 2.1 ಟೇಬಲ್ ಕೊಟ್ಟಿದ್ದಾರೆ. ಸ್ಯಾಂಪಲ್ ಸೊಲ್ಯೂಷನ್, ಇದರಲ್ಲಿ ಎಷ್ಟು ಆ್ಯಸಿಡ್ಸ್ ಇದ್ದಾರೆ? 4 ಆ್ಯಸಿಡ್ಸ್ ಹೇಳಿದ್ದಾರೆ ಮತ್ತು 5 ಬೇಸಸ್ ಹೇಳಿದ್ದಾರೆ. ನೀವು ಯು ಹ್ಯಾವ್ ಟು ಟೇಕ್ 1 ಆ್ಯಸಿಡ್ ಸ್ಯಾಂಪಲ್ ಆ್ಯಂಡ್ 1 ಬೇಸ್ ಸ್ಯಾಂಪಲ್. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಸೊ ಹಾಗಾದರೆ ಸ್ಯಾಂಪಲ್ ಸೊಲ್ಯೂಷನ್ ಪ್ಲೇಸಲ್ಲಿ ನೀವೇನು ಬರಿತೀರಾ? ಯು ಹ್ಯಾವ್ ಟು ರೈಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಇನ್ನು ಅದು ಆ್ಯಸಿಡ್ಗೆ. ಬೇಸಿಗೆ ಯಾವ್ದು ತಗೊಳ್ತೀರಾ? NaOH ತಗೊಳ್ತೀರಾ. ಏನೇನು ಟೆಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ ನೋಡಿ. ರೆಡ್ ಲಿಟ್ಮಸ್ ಸೊಲ್ಯೂಷನ್, ಬ್ಲೂ ಲಿಟ್ಮಸ್ ಸೊಲ್ಯೂಷನ್, ಫಿನಾಪ್ತಲೀನ್ ಸೊಲ್ಯೂಷನ್, methyl orange solution. What are these, madam? These are all indicators, children. These are all indicators. Red litmus test ಆರ್ ಬ್ಲೂ ಲಿಟ್ಮಸ್ ಟೆಸ್ಟ್, ಇವೆರಡು ನಿಮಗೆ ನೋಡಿದ್ದೀರ. ಲಿಟ್ಮಸ್ ಟೆಸ್ಟನ್ನು ಮಾಡಿ ತೋರಿಸಿದ್ದೀನಿ, ವಿಡಿಯೋ ಮಾಡಿದ್ದೆ ಲಾಸ್ಟ್ ಟೈಮ್. ಫಿನಾಪ್ತಲಿನ್ ಇಂಡಿಕೇಟರ್ಸು, ಆರೆಂಜ್, ಮೀಥೈಲ್ ಆರೆಂಜ್ ಇಂಡಿಕೇಟರ್. These are the 4 indicators. What are indicators, ma'am? These are the substance, children. They helps to understand the chemical properties of acids or bases. Okay. So what we have taken, children? We have taken hydrochloric acid. If you want, you take sulfuric acid or nitric acid. Your choice, children. I have taken any one. So what is the condition when the hydrochloric acid is dipped in red litmus paper? Usually you know that ಏನಂತ ಆಸಿಡ್ ಯಾವುದು ತಗೊಂಡಿದ್ದೀವಿ ನಾವು? ಬ್ಲೂ ಲಿಟ್ಮಸ್ ಇದ್ದಿದ್ದು ರೆಡ್ ಲಿಟ್ಮಸ್ ಆಗಿಬಿಡುತ್ತೆ. ಗೊತ್ತಾಯ್ತಾ? ಸೊ ವೆನ್ ವಿ ಆರ್ ಡಿಪ್ಪಿಂಗ್ ಬ್ಲೂ ಲಿಟ್ಮಸ್ ಪೇಪರ್ ಟು ದ ಆ್ಯಸಿಡ್, ಇಟ್ ಚೇಂಜಸ್ ಬ್ಲೂ ಟು ರೆಡ್. ಓಕೆನಾ? ಹಾಗಾದರೆ ರೆಡ್ ಲಿಟ್ಮಸ್ ಪೇಪರ್ ಏನಾಗುತ್ತೆ ಮಿಸ್? ಬ್ಲೂ ಪೇಪರ್ ನಿಮ್ಮ ಹತ್ರ 2 ಲಿಟ್ಮಸ್ ಪೇಪರ್ ಇದೆ, ಕನ್ಫ್ಯೂಸ್ ಆಗಬೇಡ್ರಿ. ಒಂದು ಬ್ಲೂ ಲಿಟ್ಮಸ್ ಪೇಪರು, ಇನ್ನೊಂದು ರೆಡ್ ಲಿಟ್ಮಸ್ ಪೇಪರ್. ಓಕೆನಾ? ಈಗ ಒಂದು ಟೆಸ್ಟ್ ಟ್ಯೂಬನ್ನು A ಅಂದ್ಕೊಳ್ಳಿ, ಇನ್ನೊಂದು ಟೆಸ್ಟ್ ಟ್ಯೂಬನ್ನು B ಅಂದ್ಕೊಳ್ಳಿ. ಟೆಸ್ಟ್ ಟ್ಯೂಬ್ ಏನಲ್ಲಿ ಏನು ತೊಗೊಂಡಿದ್ದೀರಾ? ಹೈಡ್ರೋಕ್ಲೋರಿಕ್ ಆ್ಯಸಿಡ್ ತೊಗೊಂಡಿದ್ದೀರಾ. 2 ಥರದ ಲಿಟ್ಮಸ್ ಪೇಪರ್ ಇದೆಯಲ್ಲ, ಒಂದು ಬ್ಲೂ ಲಿಟ್ಮಸ್ ಪೇಪರ್, ಅನದರ್ ಒನ್ ಈಸ್ ರೆಡ್ ಲಿಟ್ಮಸ್ ಪೇಪರ್. ಬ್ಲೂ ಲಿಟ್ಮಸ್ ಪೇಪರ್ನ ನೀವೇನು ಮಾಡ್ತಾ ಇದ್ದೀರಾ? ಆ್ಯಸಿಡಲ್ಲಿ ಡಿಪ್ ಮಾಡ್ತೀರಾ. ಆಗ ಕಲರ್ ಏನಾಗುತ್ತೆ? ದ ಬ್ಲೂ ಲಿಟ್ಮಸ್ ಪೇಪರ್, ವೆನ್ ವಿ ಆರ್ ಡಿಪ್ಪಿಂಗ್ ದ ಬ್ಲೂ ಲಿಟ್ಮಸ್ ಪೇಪರ್ is, when we dip the blue litmus paper into the acid, it changes into red in color. Okay, ಹಾಗಾದರೆ ಏನು ಅರ್ಥ ಆಯ್ತು ನಮಗೆ? we can understand the properties of acid. What is the first property? How can we identify? By using an indicator. Okay, so what is the indicator we are using? Blue litmus. What will happen when we are dipping blue litmus paper into the acid? Immediately the blue color changes into red color. I hope you understand. What about red litmus paper? When we are dipping the red litmus paper into the acid, it never answers, children. Only so blue litmus paper answer to the acids. Understand ma? Blue litmus ಅಲ್ಲಿ ಏನು ಬರೀತೀರಾ ಮಕ್ಕಳ? No change, no color change. What about phenolphthalein solution? Children, phenolphthalein ಅನ್ನೋದು ಕೂಡ ಒಂದು ಇಂಡಿಕೇಟರ್ ಅದು. ಓಕೆ, ಒಂದು ಸಬ್ಸ್ಟೆನ್ಸ್. ಇದೇನಾಗುತ್ತಪ್ಪ ಅಂತಂದರೆ, ವೆನ್ ವಿ ಆರ್ ಡಿಪ್ಪಿಂಗ್ ಆರ್ ವೆನ್ ವಿ ಆರ್ ಆ್ಯಡಿಂಗ್, ಸೊ phenolphthalein indicator to the acid, it never shows any result. ನಾನು ನಿಮಗೆ ಟೀಚರ್ಸ್ ಡೇ ದಿನ ಲಾಸ್ಟ್ ಇಯರ್ ಮಾಡಿದ್ವಿ. ಏನಂತ ಮಾಡಿದ್ವಿ? ಸೊ ನಾವೊಂದು ಯಾವುದೋ ಒಂದರಲ್ಲಿ ಕೆಮಿಕಲಲ್ಲಿ ಬರೆದಿದ್ದೆ, ಫಿನಾಪ್ತಲಿನ್ ಬರೆದಾಗ ಟೀಚರ್ಸ್ ಡೇ ಅಂತೇಳಿ ಪಿಂಕ್ ಕಲರ್ ಬಂದ್ಬಿಡ್ತು. ನೋಡಿದ್ರಲ್ಲ? ಸೊ ಹಾಗಾದರೆ ನಾವೆಲ್ಲರೂ ಆಸಿಡ್ಡಿಗೆ ಫಿನಾಪ್ತಲಿನ್ ಇಂಡಿಕೇಟರ್ ಹಾಕಿದಾಗ ಅದು ಕೂಡ ಯಾವುದೇ ಕಲರ್ ಕೊಡಲ್ಲ. ಭಾಳ ಇಂಪಾರ್ಟೆಂಟ್ ಮಕ್ಕಳ. ಓಕೆ, ಯಾಕೆ ಕೊಡಲ್ಲ ಆಮೇಲೆ ಹೇಳ್ತೀನಿ. ನೆಕ್ಸ್ಟು ಮೀಥೈಲ್ ಆರೆಂಜ್. ಮೀಥೈಲ್ ಆರೆಂಜು ನನಗೆ ಯಾವ್ದು ತೊಗೊಂಡಿದ್ದೀನಿ ಸ್ಯಾಂಪಲ್ನ? ಆ್ಯಸಿಡ್ ನೆನ್ಪಿಟ್ಕೋಬೇಕು, ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಮೀಥೈಲ್ ಆರೆಂಜನ್ನು ಏನು ಮಾಡ್ತಾಯಿದ್ದೀನಿ ಮಕ್ಕಳ? ಡಿಪ್ ಮಾಡ್ತಾಯಿದ್ದೀನಿ. ಯಾವುದರಲ್ಲಿ? HCl ಅಲ್ಲಿ. ಆಗ ಮೀಥೈಲ್ ಆರೆಂಜು ಆರೆಂಜ್ ಕಲರ್ ಇದ್ದಿದ್ದು ಯಾವ ಕಲರ್ ಆಗುತ್ತಪ್ಪ ಅಂದರೆ ರೆಡ್ ಕಲರ್ ಆಗುತ್ತೆ. ನೀವು ಇದರಿಂದ ಏನು ತಿಳ್ಕೊಬೋದು ಈ ಆ್ಯಕ್ಟಿವಿಟಿಯಿಂದ ಅಂತಂತಂದರೆ,
ವಾಟ್ ಆರ್ ಇಂಡಿಕೇಟರ್ಸ್ ಅಂತ ತಿಳ್ಕೊಬೋದು. ಇದಿಲ್ಲ ನಿಮಗೆ ಸಿಲೆಬಸ್ಸಲ್ಲಿ ಸ್ಕಿಪ್ ಮಾಡಿದ್ದಾರೆ. ಆದ್ರೂ ಕೂಡ ಇಂಡಿಕೇಟರ್ಸ್ ಅಂತಂದಾಗ ನಿಮಗೆ ಗೊತ್ತಿರಬೇಕು. ಇಂಡಿಕೇಟರ್ಸ್ ಎಷ್ಟು ಥರ ಬರುತ್ತಪ್ಪ? 2 ಥರ ಇದೆ. ಒಂದು ನ್ಯಾಚುರಲ್ ಇಂಡಿಕೇಟರು, ಇನ್ನೊಂದು ಸಿಂಥೆಟಿಕ್ ಇಂಡಿಕೇಟರ್ಸ್ ಅಂತ. ನಿಮಗೆ ಈ ವಿಡಿಯೋ ಕಂಪ್ಲೀಟ್ ಮಾಡಿ ಕಳಿಸಿದ್ದೀನಿ, ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳ. ಓಕೆ, ಸೊ ಈ ಆ್ಯಕ್ಟಿವಿಟಿ ಗೊತ್ತಾಯಿತು. ಇನ್ನೊಂದು ಯಾವ ಸ್ಯಾಂಪಲ್ ಸೊಲ್ಯೂಷನ್ ತಗೊಳ್ತೀರಾ? ಟೇಬಲ್ ಪಾಯಿಂಟ್ 2.1ಅಲ್ಲಿ ಬೇಸ್ ತಗೊಳ್ಳಿ. ಬೇಸ್ ಯಾವುದು? NaOH. ಯಾಕೆ ಬೇಸ್ ಅಂತ ಹೇಳ್ತೀವಿ? ದೇ ಆರ್ ಹ್ಯಾವಿಂಗ್ OH ಮೈನಸ್ ಅಂತಂದರೆ ಹೈಡ್ರಾಕ್ಸಿಲ್, H+ ಅಂತಂದರೆ ಹೈಡ್ರೋಜನ್ ಅಯಾನ್ಸ್, OH ಮೈನಸ್ ಅಂತಂದರೆ ಹೈಡ್ರಾಕ್ಸಿಲ್ ಅಯಾನ್ಸ್. ಅರ್ಥ ಆಗ್ತಾ ಇದೆಯಾ? ಬೇಸಸ್ ಆರ್ ದ ಕಾಂಪೌಂಡ್ಸ್, ದೇ ಆರ್ ಹ್ಯಾವಿಂಗ್ OH ಮೈನಸ್ ಅಯಾನ್ಸ್. ಬೇಸ್ ಯಾವ್ಯಾವ್ದು ಕೊಟ್ಟಿದ್ದಾರೆ ನಿಮ್ಮ ಟೇಬಲ್ 2.1ಅಲ್ಲಿ? ಸೊ ಒನ್ ಈಸ್ NaOH, ಅಮೋನಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್, ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್. ಆಗ ರೆಡ್ ಲಿಟ್ಮಸ್ ಪೇಪರು ನಮಗೇನಾಗ್ಬಿಡುತ್ತಪ್ಪ ಅಂತಂತಂದರೆ, ರೆಡ್ ಲಿಟ್ಮಸ್ ಪೇಪರ್ನ ಬೇಸಿಗೆ ಇಟ್ಟ ತಕ್ಷಣ ರೆಡ್ ಲಿಟ್ಮಸ್ ಪೇಪರ್ ಚೇಂಜಸ್ ಇಂಟು ಬ್ಲೂ ಕಲರ್. ವಾಟ್ ಅಬೌಟ್ ದಿಸ್ ಮ್ಯಾಮ್? Blue litmus paper, it never answers. Okay na? What about phenolphthalein indicator? In acid, phenolphthalein indicator never answers. But whereas when we are dipping the phenolphthalein indicator or adding a phenolphthalein indicator to the base, it changes pink in color. I hope you understand. What about one more indicator ma? Methyl orange, that changes into yellow color. Clear children? This is acid and bases in the laboratory. This is not there. Next, activity 2.2. Observe carefully children. Okay, 2.2 ಯಾವುದು? ಇನ್ನೊಂದು ಇಂಡಿಕೇಟರ್ ಇದೆ ಮಕ್ಕಳ, ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್. ಇದು ನಿಮ್ಮ ಸಿಲೆಬಸ್ಸಲ್ಲಿದೆ ಈ ವರ್ಷ. ಸೊ ಯಾವುದಿದೆ? 2.2 ಆ್ಯಕ್ಟಿವಿಟಿ ಯಾವುದದು? ಆಲ್ ಫ್ಯಾಕ್ಟರಿ. ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂದರೆ ಏನು ಅಂದರೆ ಸ್ಮೆಲ್ ನೋಡಿ ಕಂಡುಹಿಡಿತಕ್ಕಂಥದ್ದು. ಈಗ ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂದರೆ ಡೆಫಿನೇಷನ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ there are some indicators whose odor changes acidic or basic media. They are called it as olfactory indicators. ಅಂತಂದರೆ we can identify the smell. ಅದರಲ್ಲಿ ನಾವು ಆ್ಯಸಿಡ್ ಯಾವುದು, ಬೇಸಸ್ ಯಾವುದು ಅಂತ ಹೇಳ್ಬೋದು. ಹೌ ಕೆನ್ ವಿ ಎಕ್ಸ್ಪ್ಲೈನ್ ಮ್ಯಾಮ್? ಸೊ ಆಸಿಡ್ಸ್ ಕಣ್ಣು ನಿಮಗೆ ಗೊತ್ತಿದೆ. ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಕ್ವಶನ್ ಕೇಳ್ತಾರೆ ಇದರಲ್ಲಿ. ಸೊ ಏನಂತ? ವಾಟ್ ಆರ್ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್? ಗಿವ್ 2 ಎಕ್ಸಾಂಪಲ್ಸ್. ನೋಡಿ, ಈಗ ಇಲ್ಲಿ ವಿಡಿಯೋ ಮಾಡಿದ್ದೀನಿ, ಸೊ ತೋರಿಸ್ತಾ ಹೋಗ್ತೀನಿ ನೋಡಿ. ಇದಕ್ಕಿಂತ ಮುಂಚೆ ಮಕ್ಕಳ, ಇದು ನಾನು ಫಸ್ಟ್ ಪಾಯಿಂಟ್ ಮಾತ್ರ ತಗೊಂಡಿದ್ದೀನಿ. ಆಸಿಡ್ಸ್ ಆ್ಯಂಡ್ ಬೇಸಸ್ ಇನ್ ದ ಲ್ಯಾಬೊರೇಟರಿ. ಇದರಲ್ಲಿ 2 ಆ್ಯಕ್ಟಿವಿಟಿ ಬರುತ್ತೆ. ಯಾವುದು? ಆ್ಯಕ್ಟಿವಿಟಿ ನಂಬರ್ 1, ಆ್ಯಕ್ಟಿವಿಟಿ ನಂಬರ್ 2. ಓಕೆ, ಸೊ ನಾನು ಇವಾಗ ಫಸ್ಟ್ ಪಾಯಿಂಟಲ್ಲಿ ಯಾವ್ದು ತಗೊಳ್ತಾ ಇದ್ದೀನಿ? ಆ್ಯಸಿಡ್ ಆ್ಯಂಡ್ ಬೇಸಸ್ ಇನ್ ದ ಲ್ಯಾಬೊರೇಟರಿ. ನಿಮಗೆ ಅರ್ಥ ಆಯಿತು. ಸೊ ಇದರಲ್ಲಿ ನಾವು ಯಾವ್ದು ತಗೊಳ್ತಾ ಇದ್ದೀನಿ? ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್. ಅಬ್ಸರ್ವ್ ಮಾಡಿ, ಇದು ನಿಮ್ಮ ಸಿಲೆಬಸ್ಸಲ್ಲಿದೆ. ವಾಟ್ ಆರ್ ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್? ಗಿವ್ 2 ಎಕ್ಸಾಂಪಲ್ಸ್. 2 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಆನ್ ಆಲ್ ಫ್ಯಾಕ್ಟರಿ ಇಂಡಿಕೇಟರ್ ಈಸ್ ಎ ಸಬ್ಸ್ಟೆನ್ಸ್ whose smell varies depending on whether it is mixed with an acidic or basic solution. So they are used in the laboratory to test whether a solution is base or acid. Which are the olfactory indicators ma'am? Onion ತಗೊಳ್ಳಿ, clove oil ತಗೊಳ್ಳಿ, vanilla extract. These are the examples of what are those olfactory indicators. By identify the How can you identify? By using smell children. ನೋಡಿ ಇಲ್ಲಿ. ಸೊ ಒಂದು ಟೆಸ್ಟ್ ಟ್ಯೂಬಲ್ಲಿ ಏನು ತೊಗೊಂಡಿದ್ದೀನಿ? ಐ ಹ್ಯಾವ್ ಟೇಕನ್ HCl ಮಾ, ಐ ಹ್ಯಾವ್ ಟೇಕನ್ NaOH. ಸಿ ದೀಸ್ ಆರ್ ದ ಸ್ಟ್ರಿಪ್ಸ್. ಓಕೆ, ಸೊ ಫಸ್ಟು ವಾಟ್ ಈಸ್ ದಟ್ ಒನ್? ಯು ಡೂ ಸಿಂಪಲ್ ಆ್ಯಕ್ಟಿವಿಟಿ ಅಟ್ ಹೋಮ್ ಚಿಲ್ಡ್ರನ್. ಸೊ ಒಂದು ಆನಿಯನ್ ತಗೊಳ್ಳಿ, ಕ್ರಷ್ ಮಾಡಿ ಏನು ಮಾಡಿ, ಬಟ್ಟೆ ಇರುತ್ತಲ್ಲ, ಬಟ್ಟೆಯಲ್ಲಿ ಮಡಚ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರಿಜ್ಜಲ್ಲಿಡಿ. ಸೊ ನೆಕ್ಸ್ಟ್ ಡೇ ನೋಡಿ, ನಮಗೆ ಆನಿಯನ್ ಕಟ್ ಮಾಡುವಾಗಲೇ ಒಂಥರ ಸ್ಮೆಲ್ ಬರುತ್ತೆ ನಮಗೆ, ಹೌದಾ? ಸೊ ಏನು ಮಾಡಿ, ನೀವು ಆನಿಯನ್ನ ಕಟ್ ಮಾಡಿ ಅಥವಾ ಕ್ರಷ್ ಮಾಡಿ ಒಂದು ಬಟ್ಟೆಯಲ್ಲಿ ಸುತ್ತಿಟ್ಬಿಡಿ. ಬೆಳಿಗ್ಗೆ ಆ ಬಟ್ಟೆನ ನೋಡಿ, ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಇಲ್ವೋ? ಎಸ್, ಬರ್ತಾ ಇರುತ್ತೆ. ಆ ಬಟ್ಟೆನ 3 ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಸ್ಟ್ರಿಪ್ ನಂಬರ್ 1, ಸ್ಟ್ರಿಪ್ ನಂಬರ್ 2, ಸ್ಟ್ರಿಪ್ ನಂಬರ್ 3. ಕ್ಲಿಯರ್? ಸೊ ಈಗೇನು ಮಾಡ್ತಾ ಇದ್ದೀನಿ ನೋಡಿ. ಸೊ ಇನ್ ಒನ್ ಟೆಸ್ಟ್ ಟ್ಯೂಬ್ ಐ ಹ್ಯಾವ್ ಟೇಕನ್ HCl. In another test tube what I have taken ma? NaOH. See what I have done ma? I have taken an onion, make it pieces and tie it with a cloth sling and put it in the fridge. Then remove that and cut it into 3 pieces. So what we have to do? Observe carefully. See,
Observe carefully. ಫಸ್ಟ್ ಸ್ಟ್ರಿಪ್ ಈಸ್ ಕಾಲ್ ಇಟ್ ಆಸ್ ಜಸ್ಟ್ ಆ್ಯಸ್ ಇಟ್ ಈಸ್ ದ ಸ್ಲಿಪ್. ಹಾಗೆ ಒಂದು ಸ್ಟ್ರಿಪ್ನ ಕಟ್ ಮಾಡ್ತಿರಲ್ಲ ಅದು ಹಾಗೆ ಇಟ್ಕೊಳ್ಳಿ, ಅದನ್ನು ರೆಫರೆನ್ಸ್ ಸ್ಟ್ರಿಪ್ ಅಂತ ಇಟ್ಕೊಳ್ಳಿ. ಸ್ಮೆಲ್ ಹಾಗೆ ಇರುತ್ತೆ, ಅದನ್ನು ಯಾವುದೇ ಏನು ಚೇಂಜ್ ಮಾಡೋದು ಬೇಡ. ಇನ್ನೊಂದು ಸೆಕೆಂಡ್ ಸ್ಟ್ರಿಪ್ ತಗೊಳ್ಳಿ. ಸೊ ಅದನ್ನು ಏನು ಮಾಡಿಯಪ್ಪ ಅಂತಂತಂದರೆ, ಸೊ ಆ್ಯಸಿಡ್ ಒಳಗಡೆ ಡಿಪ್ ಮಾಡಿ. ಏನು ಮಾಡಿ ಸೆಕೆಂಡ್ ಸ್ಟ್ರಿಪ್ನ ಆ್ಯಸಿಡ್ ಒಳಗಡೆ ಡಿಪ್ ಮಾಡಿ ನೋಡಿದಾಗ ಫಸ್ಟ್ ಸ್ಟ್ರಿಪ್ ಏನು ಸ್ಮೆಲ್ ಇರುತ್ತೋ ಅದೇ ಥರ ಸ್ಮೆಲ್ ಇರುತ್ತೆ. ವೆನ್ ವಿ ಆರ್ ಡಿಪ್ಪಿಂಗ್ ದ ಸೆಕೆಂಡ್ ಸ್ಟ್ರಿಪ್ ಇನ್ ಟು ದ ಆ್ಯಸಿಡ್, ಇಟ್ ನೆವರ್ ರಿಮೂವ್ಸ್ ದ ಸ್ಮೆಲ್. ಹಾಗಾದರೆ ಸ್ಮೆಲ್ಲು ಅಂದರೆ ಆಸಿಡ್ ಜೊತೆ ಆನಿಯನ್ನು ರಿಯಾಕ್ಷನ್ ಆಗಿಲ್ಲ, ಯಾವುದೇ ಇದನ್ನು ಕೊಡೋದಿಲ್ಲ ಅಂಥೇಳಿ. ನೆಕ್ಸ್ಟು ಥರ್ಡ್ ಸ್ಟ್ರಿಪ್ ತಗೊಳ್ಳಿ. ಥರ್ಡ್ ಸ್ಟ್ರಿಪ್ ಯಾವ್ದು ತಗೊಳ್ಳಿ? ಸೊ ಥರ್ಡ್ ಸ್ಟ್ರಿಪ್ ತಗೊಂಡು ಆ್ಯಸಿಡ್ ಜೊತೆ ಎದ್ದಿದಾಗಲೂ ಕೂಡ ನಮಗೇನಾಗೋದಿಲ್ಲ, ಸೇಮ್ ಆ್ಯಸ್ ರೆಫರೆನ್ಸ್ ಸ್ಟ್ರಿಪ್ಪು, ಆನಿಯನ್ ಸ್ಮೆಲ್ ಏನಾಗೋದಿಲ್ಲ, ಯಾವುದೇ ರೀತಿ ಚೇಂಜ್ ಆಗಲ್ಲ. ಓಕೆ, ಸೊ ನೆಕ್ಸ್ಟ್ ಅದೇ ಥರ ನೀವೇನು ಮಾಡ್ರಪ್ಪ ಅಂತಂತಂದರೆ ಬೇಸಿಗೆ ಎತ್ಕೊಳ್ಳಿ. ಸೊ ಏನು ಮಾಡ್ಕೊಳ್ಳಿ ನೋಡಿ, ಒಂದು ಇಲ್ಲಿ ಬರೆದಿದ್ದೀನಿ ನೋಡಿ, HCl ಅಂತ ಒಂದು ಟೆಸ್ಟ್ ಟ್ಯೂಬಲ್ಲಿ ತಗೊಂಡಿದ್ದೀರಾ. ಫಸ್ಟ್ ಸ್ಟ್ರಿಪ್ ಹಾಗೆ ಬಿಡಿ. ಸೆಕೆಂಡ್ ಸ್ಟ್ರಿಪ್ ತೊಗೊಂಡು ಏನು ಮಾಡ್ತೀರಾ, HCl ಇಟ್ಟಿದ್ದೀರಾ. HCl ಇಟ್ಟಾಗಲೂ ಕೂಡ ಅದ್ರ ಸ್ಮೆಲ್ ಏನಾಗಿದೆ, ಹಾಗೇ ಇದೆ, ಏನೂ ಚೇಂಜ್ ಇಲ್ಲ. ಅದೇ ಥರ್ಡ್ ಸ್ಟ್ರಿಪ್ ತಗೊಳ್ತೀನಿ. ಥರ್ಡ್ ಸ್ಟ್ರಿಪ್ಪನ್ನು ತಗೊಂಡು ಈ ಟೆಸ್ಟ್ ಟ್ಯೂಬ್ NaOH ಇಡ್ತೀನಿ. NaOH ಏನು, ಬೇಸ್. ಡಿಪ್ ಮಾಡಿದಾಗ ಏನಾಗ್ಬಿಡುತ್ತೆ ಮಕ್ಕಳ, ಫುಲ್ಲು ಸ್ಮೆಲ್ಲೇ ಇರಲ್ಲ, ಆನಿಯನ್ ಸ್ಮೆಲ್ಲೇ ಇರಲ್ಲ. ನೀವೊಂದು ಸಿಂಪಲ್ ಎಕ್ಸಾಂಪಲ್ ಮಕ್ಕಳ ನೋಡಿ, ನೀವು ಈರುಳ್ಳಿ ಹೆಚ್ಚಿ ಏನು ಮಾಡಿ, ಕೈನ ಸೋಪಲ್ಲಿ ತೊಳ್ಕೊಂಡ್ರೆ ಅದ್ರ ವಾಸನೆ ಹೋಗುತ್ತೋ ಇಲ್ವೋ? ಸೋಪ್ ಏನು ಹೇಳಿ, ಬೇಸ್. ಹಾಗಾದರೆ ಇದರಿಂದ ನಮಗೇನು ತಿಳ್ಕೊಳ್ತೀವಪ್ಪ ಅಂತಂತಂದರೆ, ಸೊ ಆಲ್ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಅಂತಂದರೆ ಏನು ಅಂತಂದರೆ, ಆನಿಯನ್ ಈಸ್ ಎನ್ ಆಲ್ಫ್ಯಾಕ್ಟರಿ ಇಂಡಿಕೇಟರ್. ಇನ್ ಅಸಿಡಿಕ್ ಮೀಡಿಯಮ್ ದ ಸ್ಮೆಲ್ ಆಫ್ ದ ಆನಿಯನ್ ಈಸ್ ರಿಮೈನ್ಡ್. ಅಬ್ಸರ್ವ್ ಮಾಡಿ, ಕನ್ಕ್ಲೂಷನ್ ಏನು ಕೊಡ್ತೀರಾ ಮಕ್ಕಳ ನೋಡಿ, ಆನಿಯನ್ ಈಸ್ ಎನ್ ಆಲ್ಫ್ಯಾಕ್ಟರಿ ಇಂಡಿಕೇಟರ್. ಹೌದಾ? In an acidic medium, the smell of the onion is remain same. Okay. In the basic medium ಏನಾಯಿತು, the smell of the onion is last. ಅರ್ಥ ಆಯ್ತಾ? ನೆಕ್ಸ್ಟ್ ಬನ್ನಿ, ಇನ್ನೊಂದು ಇಂಡಿಕೇಟರ್ ಯಾವ್ದು ಹೇಳಿದೆ ಮಕ್ಕಳ, ಕ್ಲೋವ್ ಆಯಿಲ್, ಲವಂಗದ ಎಣ್ಣೆ. ಇದನ್ನು ಸೇಮ್ HCl ತಗೊಳ್ಳಿ, NaOH ತಗೊಳ್ಳಿ. HCl ಏನು, ಆ್ಯಸಿಡ್, NaOH ಏನು, ಬೇಸ್. ವಾಟ್ ವಿ ಆರ್ ಆ್ಯಡಿಂಗ್ ಆಲ್ಫ್ಯಾಕ್ಟರಿ ಇಂಡಿಕೇಟರ್, ಒನ್ ಮೋರ್, clove oil. The smell of the clove oil is remains in the acid only. The smell of the clove oil is last. ಹಾಗಾದ್ರೆ ಇದರಲ್ಲೂ ಕೂಡ ಏನಾಯಿತು, ಆ್ಯಸಿಡಲ್ಲಿ ಸ್ಮೆಲ್ ಹಾಗೇ ಇರುತ್ತೆ ವೆನ್ ವಿ ಆರ್ ಆ್ಯಡಿಂಗ್ ಕ್ಲೋವ್ ಆಯಿಲ್ ಟು ದ ಆ್ಯಸಿಡ್. ಈಗ ಇನ್ನೊಂದು ಯಾವುದು ಆಲ್ಫ್ಯಾಕ್ಟರಿ ಇಂಡಿಕೇಟರ್, ಅದು ವೆನಿಲಾ ಎಕ್ಸ್ಟ್ರಾಕ್ಟ್ ಮಕ್ಕಳ. ಒಂದು HCl, ಸೇಮ್ NaOH. ಸ್ಮೆಲ್ ಆಫ್ ದ ವೆನಿಲಾ ಎಕ್ಸ್ಟ್ರಾಕ್ಟ್ ವಿಲ್ ಬಿ ರಿಮೈನ್ ಸೇಮ್, ಸ್ಮೆಲ್ ಆಫ್ ದ ವೆನಿಲಾ ಎಕ್ಸ್ಟ್ರಾಕ್ಟ್ ವಿಲ್ ಬಿ ಲಾಸ್ಟ್ ಇನ್ ಬೇಸ್. ವಾಟ್ ಡು ಯು ಕನ್ಕ್ಲೂಡ್ ಫ್ರಮ್ ದಿಸ್ ಚಿಲ್ಡ್ರನ್? All olfactory indicator does not lose their smell in acidic medium. Very 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 important children. ಏನು ತಿಳ್ಕೊಂಡ್ರಪ್ಪ? All olfactory indicators. Which are the olfactory indicators for your syllabus ma? One is onion, second one is clove, third one is vanilla extract. These are the common olfactory indicators. What will happen when we are dipping into the acid? All olfactory indicator does not lose their smell in the acidic medium children. All olfactory indicators lose their smell in basic medium. I hope you understand children. 2.2 this is there for your syllabus children. Next ಮಕ್ಕಳ, ಇನ್ನೊಂದು, ಇದು ಒಂದು ಕೆಮಿಕಲ್ ಪ್ರಾಪರ್ಟೀಸ್ ಓದಿದ್ವಿ. ಇನ್ನೊಂದು ಯಾವುದು ಮಿಸ್ ಕೆಮಿಕಲ್ ಪ್ರಾಪರ್ಟಿ, ಅದರಲ್ಲಿ 2 ಲ್ಯಾಬ್ರೇಟ್ರಿದಾಯ್ತಾ. ಆಮೇಲೆ ನೆಕ್ಸ್ಟ್ ನೋಡಿ 2.1.2 ಇದೆ ನೋಡಿ, ಹೌ ಡು ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ರಿಯಾಕ್ಟ್ಸ್ ವಿತ್ ಮೆಟಲ್. ಇದು ಕೂಡ ನಿಮಗಿಲ್ಲ, ಪಾಪ್ ಸೌಂಡ್ ಬರೋದು, ಸೋಪ್ ಸೊಲ್ಯೂಷನ್ಸ್, ಇದನ್ನು ಕೂಡ ನಿಮಗೆ ವಿಡಿಯೋ ಮಾಡಿ ಕಳಿಸಿದ್ದೀನಿ, ಅದು ನೋಡಿ. ಅದು ಕೂಡ ಇಲ್ಲ. ನೆಕ್ಸ್ಟು ಇನ್ನಿ 2.1.3 ಇದೆಯಲ್ಲ ಮಕ್ಕಳ, ಯಾವುದದು, ಪೇಜ್ ನಂಬರ್ 20 ಓಪನ್ ಮಾಡಿ, ಆ್ಯಕ್ಟಿವಿಟಿ 2.5 ಅದು ಏನು ಹೇಳುತ್ತದು ಅಂತಂದರೆ, this is also chemical property children. How do metal carbonate and metal hydrogen carbonate reacts with acids? ಇದಿಲ್ಲ, ಆದ್ರೂ ಕೂಡ ಭಾಳ ಇಂಪಾರ್ಟೆಂಟ್ ಚಿಲ್ಡ್ರನ್. ಸೊ ಏನು ಅಂತಂತಂದರೆ, ಸೋಡಿಯಂ ಕಾರ್ಬೋನೇಟ್, ವಾಷಿಂಗ್ ಸೋಡಾ ಆಗಿರ್ಬೋದು, ವಾಷಿಂಗ್ ಸೋಡಾನ ತೊಗೊಂಬಿಟ್ಟು ಆ್ಯಸಿಡಿಗೆ ಹಾಕಿದಾಗ ಏನು ಬರುತ್ತಪ್ಪ ಅಂದರೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ನಾವು ಡು ವಿ ಟೆಸ್ಟ್ ದ ಕಾರ್ಬನ್ ಡೈಆಕ್ಸೈಡ್ ಅಂದರೆ, ವೆನ್ ವಿ ಆರ್ ಪಾಸಿಂಗ್ ಕಾರ್ಬನ್ ಡೈಆಕ್ಸೈಡ್ ಟು ದ ಲೈಮ್ ವಾಟರ್,
or lime water turns milky, children. So when we are getting, so observe carefully that these two equation, even though it's not there in the syllabus, children, calcium hydroxide plus carbon dioxide, we are getting CaCO3 ಲೈಮ್ಸ್ಟೋನ್ ಅಂತ ಹೇಳ್ತೀವಿ. ಸುಣ್ಣಕ್ಕೆ ಮತ್ತೆ ಎಕ್ಸಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ನ ಪಾಸ್ ಮಾಡಿದರೆ ಬೇಕಿಂಗ್ ಸೋಡಾ, ನಾವು ಬಜ್ಜಿ ಬೋಂಡಾಗ ಯೂಸ್ ಮಾಡೋಕ್ಕೆ ಮಾಡ್ತೀವಲ್ಲ ಮಕ್ಕಳ, ದಟ್ ಈಸ್ ಬೇಕಿಂಗ್ ಸೋಡಾ, ಚಿಲ್ಡ್ರನ್. ಇದು ಏನಪ್ಪ ಅಂದರೆ ಹೌ ಡು ಮೆಟಲ್ ಕಾರ್ಬೋನೇಟ್ ಆ್ಯಂಡ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ರಿಯಾಕ್ಟ್ಸ್ ವಿತ್ ಆ್ಯಸಿಡ್ಸ್, ಅದಿಲ್ಲ ನಿಮಗೆ, ಓಕೆನಾ. ಇದು ಯಾವುದಪ್ಪ 2 ಪಾಯಿಂಟ್. ಸೊ ನೆಕ್ಸ್ಟ್, ಹೌ ಡು ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ರಿಯಾಕ್ಟ್ಸ್ ವಿತ್ ಈಚ್ ಅದರ್ ಅಂದರೆ ನಿಮಗೆ ಗೊತ್ತು. ಆಲ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಟು ಫಾರ್ಮ್ ರಿಯಾಕ್ಟಿಂಗ್ ಟುಗೆದರ್ ಟು ಫಾರ್ಮಿಂಗ್ ಎ ಸಾಲ್ಟ್ ಆ್ಯಂಡ್ ವಾಟರ್. ಈ ರಿಯಾಕ್ಷನ್ನು 2.6 2.1.4 2.6 ಆ್ಯಕ್ಟಿವಿಟಿ ಇಲ್ಲ ಮಕ್ಕಳ. ಇಲ್ಲಿಂದ ನಿಮಗೆ ಸಿಲೆಬಸ್ ಸ್ಟಾರ್ಟ್ ಆಗುತ್ತೆ. ಯಾವುದಪ್ಪ ಅಂದರೆ 2.1.5 ಪೇಜ್ ನಂಬರ್ 21. ಇದು ನಿಮ್ಮ ಸಿಲೆಬಸ್ಸಲ್ಲಿದೆ, ಭಾಳ ಇಂಪಾರ್ಟೆಂಟು. ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಇದು ಏನು ಮಿಸ್ ಅಂದರೆ, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಐ ಟೆಲ್ ಯು ಚಿಲ್ಡ್ರನ್, ವೆರಿ ಈಸಿ ಮ್ಯಾನರ್. ಸಿ, already you know that acids and bases reacts with salt and water. I hope you understand. Okay children, so what are the properties of acids ma'am? ಗೊತ್ತಿದೆ. ಬೇಸಸ್ ಗೊತ್ತಿದೆ. ಯೂಶ್ವಲಿ ಮೆಟಲ್ಸ್ ಗೊತ್ತಿದೆ ಅಲ್ಲ ನಿಮಗೆ, ಓದಿದ್ದೀರಲ್ಲ ಲಾಸ್ಟ್ ಇಯರು. ಇನ್ನೊಂದು ಸರಿ ಹೇಳ್ತೀನಿ. ಮೆಟಲ್ಸ್ ಆರ್ ದ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ಸ್. ದೇ ಲಸ್ಚರ್, ದೇ ಶೈನ್ಸ್ ಬ್ರೈಟ್ಲಿ, ದೇ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು thin sheets and wires, ductility and malleability. These are the physical properties you have studied in the last year, children. Very important point. Metal reacts with oxygen. What do we get? Metallic oxide. One example ಹೇಳ್ತೀನಿ. Mg+O2 MgO. ಯಾವುದದು? ಮೆಗ್ನೀಷಿಯಮ್ ಆಕ್ಸೈಡ್. ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಹಂಗಂದ್ರೆ ಏನು ಮಿಸ್ ಅಂದರೆ, ಯಾವುದೇ ಮೆಟಲ್ಗೆ ಆಕ್ಸಿಜನ್ ಜೊತೆ, ಈಗ ಅಯನ್ ಇದೆ, ಅಯನ್ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ ಏರ್ಗೆ, ಏನಾಯಿತು? ರಸ್ಟ್ ಹಿಡಿತು ಅಂತ ಹೇಳ್ತೀವಿ. ಅಯನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮಿಂಗ್ iron oxide. In the similar way, sodium reacts with oxygen to forming sodium oxide. These are the metallic oxides. Okay, so what they have taken in your textbook? Copper oxide. Copper is a metal, no? It's a good conductor of heat and electricity. Wires, cables ಅಲ್ಲೆಲ್ಲ ಯೂಸ್ ಮಾಡ್ತೀವಲ್ಲ. It reacts with oxygen to forming ಕಾಪರ್ ಆಕ್ಸೈಡ್. ಓಕೆ, ಸೊ ಇದೇನು ರಿಯಾಕ್ಷನ್, ಒನ್ ಆಫ್ ದ ಇಂಪಾರ್ಟೆಂಟ್ ಕೆಮಿಕಲ್ ಪ್ರಾಪರ್ಟಿ ಚಿಲ್ಡ್ರನ್. ಯಾವುದು? ರಿಯಾಕ್ಷನ್ ಆಫ್ ಮೆಟಾಲಿಕ್ ಆಕ್ಸೈಡ್ಸ್ ವಿತ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಕ್ಲಿಯರ್? ನೋಡಿ, ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಬರೆದಿದ್ದೀನಿ ನೋಡಿ ಈಗ. ಸೊ ಏನು ಮಾಡಬೇಕು? ಇನ್ ಆರ್ಡರ್ ಟು ಕಂಡಕ್ಟ್ ಎನಿ ಎಕ್ಸ್ಪೆರಿಮೆಂಟ್ ಚಿಲ್ಡ್ರನ್, ವಿ ಹ್ಯಾವ್ ಟು ಫಾಲೋ 3 steps. One is procedure. Okay, see what procedure they have taken. Take 2.7, page number 21. Take a small amount of copper oxide in a beaker. Add dilute hydrochloric acid slowly while stirring. ನೋಡಿ ಏನು ಮಾಡಿದ್ದಾನೆ ಇಲ್ಲಿ, ಒಂದು ಬೀಕರ್ನ ಬರೆದಿದ್ದೀನಿ, ಒಂದು ಬೌಲ್ ಥರ. ಟೇಕ್ ಎ ಸ್ಮಾಲ್ ಅಮೌಂಟ್ ಆಫ್ ಕಾಪರ್ ಆಕ್ಸೈಡ್. ಕಾಪರ್ ಆಕ್ಸೈಡ್ದು ಒರಿಜಿನಲ್ ಕಲರು ಬ್ಲಾಕ್ ಇರುತ್ತೆ ಮಕ್ಕಳ. ಏನು ಮಾಡ್ತಾಯಿದ್ದೀನಿ? ಕಾಪರ್ ಆಕ್ಸೈಡ್ನ ತೊಗೊಂಡಿದ್ದೀನಿ. ಯಾವುದಕ್ಕೆ? ಒಂದು ಬೀಕರಲ್ಲಿ. ಅದಕ್ಕೆ ಏನು ಹಾಕ್ತಾಯಿದ್ದೀನಿ ನಾನು? ಐ ಆಮ್ ಆ್ಯಡಿಂಗ್ HCl. ವೈ ಮ್ಯಾಮ್ ಯು ಆರ್ ಆ್ಯಡಿಂಗ್ HCl? ಸೊ ಐ ಆಮ್ ಸ್ಟಡಿಂಗ್ ಅಬೌಟ್ ದ ಆ್ಯಸಿಡ್ ಪ್ರಾಪರ್ಟಿ. ಸೊ ಬೈ ದಿಸ್, ಹೌ ಡು ರಿಯಾಕ್ಟ್ ವಿತ್ ಮೆಟಾಲಿಕ್ ಆಕ್ಸೈಡ್ಸ್. Copper oxide, whether it is a metallic oxides or not, 100% metallic oxides. CuO reacts with dilute hydrochloric acid. Observation ಏನು ಮಾಡ್ತೀರಪ್ಪ? ಕಾಪರ್ ಆಕ್ಸೈಡ್ dissolve in HCl. ವೆರಿ ವೆರಿ ಇಂಪಾರ್ಟೆಂಟ್. ಕಾಪರ್ ಆಕ್ಸೈಡ್ dissolve in HCl ಸೊಲ್ಯೂಷನ್, ಭಾಳ ಇಂಪಾರ್ಟೆಂಟ್. ಸೊ HCl ಸೊಲ್ಯೂಷನ್ ಹೇಗೆ ಮಾಡ್ಕೊಳ್ಳೋದು? ವಿ ಆರ್ ಆ್ಯಡಿಂಗ್ acid to the water, we are getting aqueous solution. ಅರ್ಥ ಆಯ್ತಪ್ಪ? The black color of the copper oxide changes into blue green color. ಇಮ್ಯಾಜಿನ್ ಮಾಡ್ಕೋಬೇಕು ಮಕ್ಕಳ ಎಕ್ಸ್ಪೆರಿಮೆಂಟ್ಸನ್ನು. ಕಾಪರ್ ಆಕ್ಸೈಡ್ ಒರಿಜಿನಲ್ ಯಾವ ಕಲರ್ ಇದೆಯಪ್ಪ? ಬ್ಲ್ಯಾಕ್ ಕಲರ್ ಇದೆ. ಅದಕ್ಕೆ HCl ಹಾಕಿದ ತಕ್ಷಣ ಚಿಲ್ಡ್ರನ್ ಬ್ಲೂ ಗ್ರೀನ್ ಕಲರ್ ಆಗುತ್ತೆ. ಯಾಕೆ ಮಿಸ್ ಹಂಗೆ ಆಗ್ಬಿಡ್ತು? ಕಲರ್ ಆಫ್ ದ ಸೊಲ್ಯೂಷನ್ ಬಿಕಮ್ಸ್ ಗ್ರೀನ್. ಹಾಗಾದರೆ ವಾಟ್ ಈಸ್ ದ ಈಕ್ವೇಷನ್ ಮಾ? ಕಾಪರ್ ಆಕ್ಸೈಡ್. ನೋಡಿ ಬರೆದಿದ್ದೀನಿ ಡೀಟೇಲಾಗೆ. ಕಾಪರ್ ಆಕ್ಸೈಡ್ ಅನ್ನೋದು ಮೆಟಲ್ ಆಕ್ಸೈಡ್. ಓಕೆ, ಮೆಟಲ್ ಆಕ್ಸೈಡ್ಸ್ ಏನಾಗಿ ಬಿಹೇವ್ ಮಾಡ್ತವೆ? ಬೇಸ್ ಆಗಿ ಬಿಹೇವ್ ಮಾಡ್ತವೆ. ಹಾಗಾದರೆ ನಿಮಗೆ ಗೊತ್ತು, ಬೇಸ್ ರಿಯಾಕ್ಟ್ಸ್ ವಿತ್ ವಾಟ್? ಆ್ಯಸಿಡ್ಸ್ ಟು ಫಾರ್ಮಿಂಗ್ ಸಾಲ್ಟ್ ಆ್ಯಂಡ್ ವಾಟರ್. ಸಿ ವಾಟ್ ಬೇಸ್ ಐ ಹ್ಯಾವ್ ಟೇಕನ್ ಮಾ?
ಸಿ ಯು ಒ ಮೆಟಾಲಿಕ್ ಆಕ್ಸೈಡ್. ಅದನ್ನೇ ಹೇಳ್ತಾ ಇದ್ದಾನೆ, ರಿಯಾಕ್ಷನ್ ಆಫ್ ಮೆಟಾಲಿಕ್ ಆಕ್ಸೈಡ್ ವಿತ್ acids. What acid they have taken? Copper oxide reacts with acid to forming salt and water, children. See, metal copper oxide ma HCl ma to forming copper chloride and water. See here, copper oxide is a metal oxide. Okay, so HCl is an acid. Acids anta ಬರ್ದಿದ್ದೀನಿ ಮಕ್ಕಳ. Acid, you can take any acid. You can take, instead of hydrochloric acid, you can take sulfuric acid also. So we are getting the product CuCl2. ಏನು CuCl2 ನೋಡಿ, CuCl2. ಓಕೆ, Cu ಇದೆ ಮಕ್ಕಳ, ಇದು Cl2 ಆಯಿತು. ಇದು ಕಾಪರ್ ಕ್ಲೋರೈಡ್ ಮೀನ್ಸ್ ಕಾಪರ್ಗೆ ವೇಲೆನ್ಸಿ 1 and 2 ಇದೆ ಮಕ್ಕಳ. ಅದಕ್ಕೆ ವೇರಿಯಬಲ್ ವೇಲೆನ್ಸಿ ಓದಿದ್ರಲ್ಲ, ಅದಕ್ಕೆ ಕಾಪರ್ ಟು ಕ್ಲೋರೈಡ್. ಸೊ ವಾಟರ್ ಬಂತು. ಹಾಗಾದರೆ ಇದು ಕನ್ಕ್ಲೂಷನ್ ಏನು ಮ್ಯಾಮ್ ಅಂತಂದರೆ, ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಪ್ಲೀಸ್ ರೈಟ್ ದಿಸ್ ಇಕ್ವೇಷನ್ ಟು ಯುವರ್ ಕ್ಲಾಸ್ ವರ್ಕ್, ಚಿಲ್ಡ್ರನ್. ಓಕೆ, ಸೊ ನೆಕ್ಸ್ಟು ಇಷ್ಟು ಕೂಡ ನಿಮಗೆ ಯಾವುದಪ್ಪ ಅಂತಂತಂದರೆ, ಫಸ್ಟು ಚಾಪ್ಟ್ರಲ್ಲಿ ಬರ್ತಕ್ಕಂಥ ಫಸ್ಟು ಟೀಚಿಂಗ್ ಪಾಯಿಂಟ್ ಹೇಳಿದ್ನಲ್ಲ, ಯಾವ ಟೀಚಿಂಗ್ ಪಾಯಿಂಟ್ ಹೇಳಿದೆ? ಕೆಮಿಕಲ್. ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ಮಕ್ಕಳ, ತೋರಿಸ್ತೀನಿ ನೋಡಪ್ಪ ಇಲ್ಲಿ. ಅಂಡರ್ಸ್ಟ್ಯಾಂಡಿಂಗ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಇದರಲ್ಲೇ ಈ ಒಂದೇ ಒಂದು ಟೀಚಿಂಗ್ ಪಾಯಿಂಟ್ಸಲ್ಲಿ ಎಷ್ಟು ಪಾಯಿಂಟ್ಸ್ ಬಂದಿದ್ದಾವೆ ನಿಮಗೆ? ಅಪ್ ಟು 2.1.6 ಆ್ಯಕ್ಟಿವಿಟಿ ಬರ್ತವೆ. 6 ಆ್ಯಕ್ಟಿವಿಟೀಸಿನಲ್ಲಿ ನಿಮಗೆ ಆ್ಯಕ್ಟಿವಿಟಿ 2 ಇಟ್ಟಿದ್ದಾರೆ. ಅಂದರೆ ಏನು? ಟೀಚಿಂಗ್ ಪಾಯಿಂಟ್ 2 ಆಲ್ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಇಟ್ಟಿದ್ದಾರೆ, ಮತ್ತು ಮೆಟಾಲಿಕ್ ಆಕ್ಸೈಡ್ಸ್ ರಿಯಾಕ್ಟ್ಸ್ ವಿತ್ ಬೇಸಸ್ ಇಟ್ಟಿದ್ದಾರೆ. ಅರ್ಥ ಆಯ್ತಾ? ಸೊ ಇನ್ನೇನಾದರೂ ಡೌಟ್ ಇದ್ದರೆ ಹೇಳಿ ಮಕ್ಕಳ, ಪ್ಲೀಸು. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನನಗೆ ಫೋನ್ ಮಾಡಿ ಹೇಳಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್, ಚಿಲ್ಡ್ರನ್. ಸೊ ಒನ್ಸ್ ಅಗೇನ್ shall I recall my dear in English? See here, so what they have prescribed in the syllabus. So first, these are the teaching points, children. Introduction, understanding the chemical properties. If there are list of few chemical properties of acids and bases they have given. In that 2.1.1, 2.2.2, 1.2.1.3, 4 and 5, 6 and 7 are there in your syllabus. 5 and 2.1.5 and 2.1.6 are included in the syllabus, children. In that, what are the reactions ma? Reaction of metallic oxides with acids and bases. What will happen, ma'am? Let us consider. So let us consider an activity. You can check it, children. Reactions of bases. What are the bases? NaOH you take, children. Okay, we are adding CO2. Which are the non-metallic oxides, children? CO2, carbon dioxide, sulfur dioxide. Non-metallic oxides are acidic. ಕಾರ್ಬನ್ ಡೈಆಕ್ಸೈಡ್ ತಗೊಳ್ಳಿ, ಇಲ್ಲ ಸಲ್ಫರ್ ಡೈಆಕ್ಸೈಡ್ಸ್ ತಗೊಳ್ಳಿ. ಅವಕ್ಕೆ ನೀವೇನು ಮಾಡಿ, ಇದು ಅಸಿಡಿಕ್ ಆಗುತ್ತೆ ಅಂತಂದರೆ ಒಂದು ಬೇಸ್ ಹಾಕಿ, NaOH ಹಾಕಿ, ಆಗ ಕೂಡ ಸಾಲ್ಟ್ಸ್ ಮತ್ತು ವಾಟರ್ ಬರುತ್ತೆ. ಇದು ಭಾಳ ಇಂಪಾರ್ಟೆಂಟ್. ಪ್ಲೀಸ್ ಚಿಲ್ಡ್ರನ್, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ನಾನು ಮಾಡಿರೋದು ಬರೀ ನಿಮಗೆ ಇಲ್ಲಿವರೆಗೇನು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸಲ್ಲಿ 1 to 6 ಆ್ಯಕ್ಟಿವಿಟಿ ಇದೆ. ಆ್ಯಕ್ಟಿವಿಟಿ 2 ಮಾಡಿದ್ದೀನಿ, ಮತ್ತು ಆ್ಯಕ್ಟಿವಿಟಿ 5 and 6 ಮಾಡಿದ್ದೀನಿ. ನೆಕ್ಸ್ಟು ನಾಳೆ ಅಂದರೆ ಈಗಲೇ ಮಾಡಿ ಕಳಿಸ್ತೀನಿ ಮಕ್ಕಳ. 2.2 ಅದು ವೈ ಡು ಆಲ್ ಆ್ಯಸಿಡ್ಸ್ ಆಲ್ ಬೇಸಸ್ ಹ್ಯಾವ್ ಇನ್ ಕಾಮನ್. ನೋಡಿ ಇದರಲ್ಲಿ ಆಸಿಡ್ಸಲ್ಲಿ ಬೇಸಸಲ್ಲಿ ಏನು ಕಾಮನ್ ಇದೆ ಮೀಸ್ ಅನ್ನೋದೇ ನೆಕ್ಸ್ಟ್ ಟೀಚಿಂಗ್ ಪಾಯಿಂಟ್. ಆಮೇಲೆ ನೆಕ್ಸ್ಟ್, ಮ್ಯಾಮ್ ಹೌ ಸ್ಟ್ರಾಂಗ್ ಆ್ಯಸಿಡ್ಸ್ ಆ್ಯಂಡ್ ಬೇಸ್ ಮ್ಯಾಮ್. Next, more about charts. These are the 4 teaching points, children. Please understand. Please go through it slowly. Whenever you are reading the textbook, open your textbook, okay, and read line by line. I hope you understand. Thank you, children.